ಶಿವಶಾಂತ ಸ್ವರೂಪ ಗುರು ಕಟ್ಟುರೇಸನಿ ಕೃಪೆಯಾಗುದೇವ. ಈ ನಿನ್ನ ಮಹಿಮೆಯನ್ನು ಏನೆಂದು ವರ್ಣಿಸಲಿ? ಮಕ್ಕಳಿಲ್ಲದ ಸತಿಯು ನಿನಗೆ ಬೇಡಿದಾಗ ಮಕ್ಕಳ ಭಾಗ್ಯವನ್ನು ಕೊಟ್ಟು ಹುಟ್ಟಿದ ಶಿಶುವನ್ನು ನಿನ್ನ ರಥದ ಕಾಲಿಗೆ ಹಾಕಿ ಕೂಸು ತ್ರಾಸಾಗದಂತೆ ತೇರನೇರಿ ಸಾಗಿದೆ ಕೊಟ್ಟುರೇಶ. ಏ ಗುರುವೇ, ಈ ನಿನ್ನ ಮಹಿಮೆಯನ್ನು ಏನೆಂದು ವರ್ಣಿಸಲಿ? ಪಂಚಗಣಾಧೀಶ್ವರರು ನೀವು 5 ಜನ ಸೇರಿಕೊಂಡು ಬಾಗಲಿಯ ಕಲ್ಲೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಶಿವಪೂಜೆಗೆ ಗಂಗೆಯನ್ನು ತರಲಿಕ್ಕಾಗಿ ಮಧ್ಯಾಹ್ನ ಸ್ವಾಮಿಗೆ ಅಪ್ಪಣೆಯನ್ನು ಕೊಟ್ಟಾಗ ಗಂಗೆಯನ್ನು ತರಲು ಹೋದಾಗ ದಾಹವು ಹೆಚ್ಚಾದಾಗ ಗಂಗೆಯನ್ನು ಕೈಯಿಂದ ಕುಡಿದಾಗ ಮಧ್ಯಾಹ್ನ ಸ್ವಾಮಿ ಕುಡಿದು ಬಿಟ್ಟಿರುವ ಗಂಗೆಯನ್ನು ಅಂದಿನ ಹರಪನಹಳ್ಳಿ ನಾಯಕನ ಸೋಮಶೇಖರ ಆತನ ಸುತಳು ಮಹಾರಾಣಿ ವಾಯುವಿಹಾರಕ್ಕೆ ಬಂದು ಗುರುಬಸವನ ತಮ್ಮನಾದ ಮದ್ದಾನೇಶ್ವರನು ಕುಡಿದು ಬಿಟ್ಟಿರುವ ನೀರನ್ನು ಕುಡಿದು ಶಿವಶರಣರೆಂದರೆ ಹೇಗೆಂದರೆ ಕೇವಲ ತಾನು ಕುಡಿದ ಬಿಟ್ಟಂತಹ ನೀರನ್ನು ಒಂದು ಹೆಣ್ಣು ಕುಡಿದಿದ್ದಕ್ಕೆ ಅಂದಿನ ಹರಪನಹಳ್ಳಿಯ ಮಹಾರಾಜನ ಮಗಳ ಗರ್ಭದಲ್ಲಿ ಮದ್ದಾನ ಸ್ವಾಮಿಯ ಕುಡಿಯು ಬೆಳೆದು ಇಂದಿನ ಕೂಲಹಳ್ಳಿಯ ಗೋಣಿಬಸವನು ತಾನಾಗಿ 751 ಮಠಗಳ ಒಡೆಯನಾಗಿ ಆದರೆ ತನ್ನ ದೊಡ್ಡಪ್ಪನ ಮಾತನ್ನು ಮೀರಬಾರದೆಂದು ಗುರುಬಸವನ ರಥೋತ್ಸವವು ನಡೆದು 17ರಿಂದ 18ನೇ ದಿನಕ್ಕೆ ಆತನ ಮದ್ದಾನ ಸುತನಾದ ಗುರುಗೋಣಿ ಬಸವನು ಪ್ರತಿನಿತ್ಯದ ಶಿಕಾಪುರಕ್ಕೆ ಆಗಮಿಸಿ ಬಂದು ನನ್ನ ರಥೋತ್ಸವಕ್ಕೆ ನೀನು ದಯಪಾಲಿಸಬೇಕು, ನೀನು ರಥವನ್ನೇರಿದರೆ ಮಾತ್ರ ನನ್ನ ರಥ ಚಲಾವಣೆಯಾಗುವುದು ಹೀಗೆಂದು ಅಪ್ಪಣೆಯನ್ನು ಪಡೆದು ಇತ್ತಲ ಗುರುಬಸವನು ಕರುಳಿನ ಕಂದನ ಕೂಗಂ ಕೇಳಿ ಗುರು ಗೋಣಿ ಬಸವ ನಿನ್ನ ಅಪ್ಪಣೆಯನ್ನು ಪಾಲಿಸುತ್ತೇನೆ, ನೀನು ಇಲ್ಲಿಂದ ತೆರಳು. ಆದರೆ ನೀನು ಎಲ್ಲಿ ಹೋಗಿ ತಿರುಗಿ ನೋಡುತ್ತದೆಯೋ ನಾನು ಅಲ್ಲಿಯೇ ನೆಲೆಸುತ್ತೇನೆಂದು ಮಾತನ್ನು ಕೊಟ್ಟು ಹಿಂದಿನ ಕೂಲಹಳ್ಳಿಯಲ್ಲಿಯೂ ಸಹ ಗುರುಬಸವನು ನೆಲೆಸಿ ಕೋಣಿ ಬಸವನ ರಥೋತ್ಸವಕ್ಕೆ ತಾನು ಏರಿ ಪವಾಡವನ್ನು ಮೆರೆದ ಮಹಾಮಹಿಮಾ ಪುರುಷ. ಈ ನಿನ್ನ ವರ್ಣೆಯನ್ನು ಏನೆಂದು ವರ್ಣಿಸಲಿ? ಈ ನಿನ್ನ ವರ್ಣನೆಯನ್ನು ನಮ್ಮ ಪ್ರವಂತರು ವರ್ಣಿಸುತ್ತಾರೆ. ಅಪಾರವಾದ ಮಹಿಮಾತಿಶಯಗಳನ್ನು ವರ್ಣಿಸಲು ವೇದಗಳು ಕಾಣದರಸುವವು. ನೀನು ಪರಬ್ರಹ್ಮನೆಂಬುದಕ್ಕೆ ಮಂಕಣ್ಣನೆಂಬ ಮಹಾಸಿದ್ಧನು ಮಾಯೆಯಿಂದ ಮೋಹಿತನಾಗಿ ಬ್ರಹ್ಮನೇ ಮೊದಲಾಗಿ ಇರಿದ ಕಡೆಯಾದ ಈ ಜಗಜ್ಜಾಲವೆಲ್ಲವೂ ಕುಣಿಯುತ್ತಿರುವುದು ಮಾಯೆಯೊಳಗಾಗದ ನಿನ್ನನ್ನು
ವಿಷವನ್ನು ಭಕ್ಷಿಸಿದವನಾದರೂ ನಿತ್ಯನಾಗಿಯೇ ವರ್ತಿಸುವೆ. ನೀನು ದಿಗಂಬರನಾಗಿದ್ದರೂ ವಿಶ್ವನಾಥ ಎನಿಸಿಕೊಂಡಿರುವೆ. ನೀನು ಸ್ಮಶಾನವಾಸಿಯಾಗಿ ಭೂತಾದಿಗಳೊಡನೆ ಒಡನಾಡಿಯಾದರು ಜಗತ್ ಪವಿತ್ರನಾಗಿರುವೆ. ನೀನನ್ನು ದೂರನೆಂಬರೆ ಶಿವಭಕ್ತರ ಹೃದಯ ವಾಸಿಯಾಗಿರುವೆ. ನೀನನ್ನು ಸಮೀಪನೆಂಬರೆ ವಾಚಾಮ ಗೋಚರನಾಗಿರುವೆ. ನಿನ್ನನ್ನು ಉದಾರನೆಂಬರೆ ನಿನ್ನ ಭಕ್ತರಿಗೆ ಭಸ್ಮ ರುದ್ರಾಕ್ಷಿಗಳನ್ನು ಮಾತ್ರ ಕೊಟ್ಟಿರುವೆ. ನಿನ್ನನ್ನು ಕೃಪಣ ಎಂಬನೆ 2-3 ಬಿಲ್ವದಳಗಳನ್ನು ಧರಿಸಿದ ಮಾತ್ರದಿಂದಲೇ ಬ್ರಹ್ಮಾದಿಗಳಿಗೆ ದುರ್ಲಭವಾದ ಪದವಿಗಳನ್ನು ಕೊಟ್ಟಿರುವೆ. ಆಹಾ ದೇವ, ಭೂಮಿಯಲ್ಲಿ ಅಧರ್ಮವು ತಾಂಡವಾಡುತ್ತಿದ್ದನ್ನು ಬರೀ ಕೇವಲ ನೋಡುತ್ತಿದ್ದೆಯಾ? ಅಲ್ಲಲ್ಲ, ಅಧರ್ಮವು ತಾಂಡವಾಡುತ್ತಿದ್ದಾಗ ಪಂಚಗಣಾಧೀಶ್ವರರನ್ನು ಈ ಭೂಮಿಗೆ ಕಳಿಸಿ ಅಧರ್ಮದಿಂದ ಧರ್ಮದ ಎಡೆಗೆ ನೀನು ಸಾಗುವುದನ್ನು ಕಂಡೆ. ನಿನ್ನ ಪವಾಡ ಅಂದಿಗುಂಟು ಇಂದಿಗಿಲ್ಲವೆಂದು ಹೇಳಲಿ. 2017ರಲ್ಲಿ ಬಿದ್ದಂತ ರಥೋತ್ಸವವು 84 ಲಕ್ಷ ಜೀವರಾಶಿಗಳಿಗೂ ಹಾನಿಯಾಗುವುದಂತೆ ಮಲಗಿ ಮೇಲೆದ್ದವರನ್ನು ಕಂಡು ಈ ಕಣ್ಣಾರೆ ಕಂಡು ವಿಸ್ಮಿತಗೊಂಡಿದ್ದೇನೆ. ಅತಿಥಿ ದೇವೋ ಭವ ಎಂಬುದನ್ನ ಈ ಕೊಟ್ಟೂರಿನಲ್ಲಿ ಪಾದಯಾತ್ರಿಗಳಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ತಾವೇ ಕೊಟ್ಟೂರೇಶ್ವರ ಬಂದಂತಹ ಭಾವಿಸಿ ಗೌರವದಿಂದ ಬರಮಾಡಿಕೊಂಡದ್ದನ್ನು ಕಂಡು ನಾನು ಆಶ್ಚರ್ಯಗೊಂಡಿದ್ದೇನೆ. ಫೆಬ್ರವರಿ 5, 2024ರಂದು ನಡೆದ ರಥೋತ್ಸವದಲ್ಲಿ ಮದ್ಯ ವ್ಯಸನಿ, ಗುಟಕ ಇಂತಹ ವ್ಯಕ್ತಿಗಳನ್ನು ನಾನು ಸಹಿಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ರಥೋತ್ಸವದಲ್ಲಿ ಕುಳಿತಂತಹ ಮದ್ಯ ವ್ಯಸನಿಯು ಕುಳಿತಂತಹ ಸಂದರ್ಭದಲ್ಲಿಯೂ ರಥವು ಅಲ್ಲಾಡದೆ ಮಿಸುಕಾಡದೆ ಕಂಡದ್ದನ್ನು ಕಂಡು ಆಶ್ಚರ್ಯಗೊಂಡಿದ್ದೇನೆ. ಅಂತ ಮದ್ಯವಸನಿಯನ್ನ ಆ ರಥದಿಂದ ದೂರ ತಳ್ಳಿದಾಗ ರಥವು ತಾನಾಗಿ ಹೋಗಿದ್ದನ್ನು ಕಂಡು ಮೂಕ ವಿಸ್ಮಿತನಾಗಿ ಧನ್ಯವಾಗಿದ್ದೇವೆ. ಏನೆಂದು ವರ್ಣಿಸಲಿ ಈ ನಿನ್ನ ಮಹಿಮೆಯನ್ನು? ಕಾರ್ತೀಕ ಮಾಸದ 1.5 ತಿಂಗಳಲ್ಲಿ ಭೂಲೋಕದ ಸ್ವರ್ಗವನ್ನು ಕೊಟ್ಟೂರಿನಲ್ಲಿ ನಾ ಕಂಡು ನಾ ಬಾರದಿದ್ದರೂ ನನ್ನ ಕೆಲಸದ ಒತ್ತಡದಲ್ಲಿ ಎಲ್ಲ ಭಕ್ತಾದಿಗಳನ್ನು, ಈ ಸಮಾಳವಾದಕರನ್ನು ನೋಡುವುದೇ ನನ್ನ ಭಾಗ್ಯ. ಹೇ ಗುರುವರ್ಯ, ಭೂಲೋಕದ ಸ್ವರ್ಗ ಈ ನಿನ್ನ ಊರು. ಕೊಡು 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 ಕೊಡು, ಬೇಡಿದ ವರವನ್ನು ಕೊಡುವ ಈಶ ಕೊಟ್ಟೂರೇಶ. ಖಾದ್ಯಗಳಿಗೆ ಹೆಸರುವಾಸಿಯಾಗಿ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿ ಬಾಯಿ ತಪ್ಪರಿಸುವಂತೆ ಕೊಟ್ಟೂರು ಮೆಣಸಿನಕಾಯಿಯನ್ನು ಪುಣ್ಯಕ್ಷೇತ್ರವನ್ನಾಗಿಸಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಹುಡುಕಿ ನೋಡಿದರು ಆ ಕಾಣೆ ಈ ಮೆಣಸಿನಕಾಯಿಯ ರುಚಿಯನ್ನು. ಇನ್ನೇನೆಂದು ವರ್ಣಿಸಲಿ? ಮಳೆ ಬಾರದ ನಾಡು, ಬರದ ನಾಡು ಈ ನಿನ್ನ ನಾಡು. ಆದರೂ ಯಾವ ಒಬ್ಬ ಜೀವಿಯು ಬಡತನದಿಂದ ಸತ್ತಿಲ್ಲ. ಎಲ್ಲರಿಗೂ ವ್ಯಾಪಾರ ಉದ್ಯಮವನ್ನು ಸೃಷ್ಟಿಸಿದವನು ನೀನಲ್ಲವೇ ಗುರುವೇ? ಈ ನಿನ್ನ ವರ್ಣನೆಯನ್ನು ವರ್ಣಿಸುವುದಕ್ಕೆ ಕನ್ನಡದಲ್ಲಿನ 49 ಅಕ್ಷರಗಳು ಸಾಲದಾಗಿ, ಈ ನನ್ನ ನಾಲಿಗೆಯೂ ಸಾಲದಾಗಿ, ಆದಿಶೇಷನ ನಾಲಿಗೆಯಂತೆ 2 ನಾಲಿಗೆಯಾದರೂ ಸಾಲದಾಗುತ್ತದೆ. ಈ ನಿನ್ನ ಮಹಿಮೆಯನ್ನು ಹೊಗಳುವುದಕ್ಕೆ ಪ್ರಸ್ತುತ ದಿನಮಾನದಲ್ಲಿನ ಇನ್ಸ್ಟಾಗ್ರಾಂನಲ್ಲಿ ನಮ್ಮ ಕೊಟ್ಟೂರು ಎಂಬ ಪೇಜ್ ಇಡೀ ವಿಶ್ವದಾದ್ಯಂತ ಬೆಳಗುತ್ತಿರುವುದು. ಇಂದಿಗೂ ಸಹ ಕಲಿಯುಗದಲ್ಲಿ ನೀನಿದ್ದೇ ಎಂಬುದಕ್ಕೆ ಇನ್ನು ಯಾವ ಉದಾಹರಣೆಯೂ ಬೇಕು? ಮುಕ್ತಿಗಾಗಿ ಮೂರ್ಕಲ್ಲ ಮಠವನ್ನು ಸ್ಥಾಪಿಸಿದೆ, ಸಂತಾನ ಪ್ರಾಪ್ತಿಗಾಗಿ ತೊಟ್ಟಿಲ ಮಠವನ್ನು ಸ್ಥಾಪಿಸಿದೆ, ಇಂತಹ ಕಲೆ ವಾಸ್ತುಶಿಲ್ಪಕ್ಕಾಗಿ ಇಂತಹ ಗಜ್ಜನ ಮಠವನ್ನು ಸ್ಥಾಪಿಸಿದೆ, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹಿರೇ ಕಲ್ಮಠವನ್ನು ಸೃಷ್ಟಿಸಿದೆ.
ಕೊಟ್ಟೂರೇಶ